ಕನ್ನಡ ವಾಹಿನಿ. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಒಂದು ತಾಲೂಕು ಕೇಂದ್ರ. ಬೆಂಗಳೂರಿನಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ಗೌರಿಬಿದನೂರು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ವಿದುರಾಶ್ವತ್ಥದಂತಹ ಪ್ರಮುಖ ಸ್ಥಳಗಳಿಗೆ ಹೆಸರುವಾಸಿ. ಹಿಂದೆ ಕಬ್ಬು ಮತ್ತು ಭತ್ತ ಮುಖ್ಯ ಬೆಳೆಗಳಾಗಿದ್ದವು. ಇತ್ತೀಚಿನ ದಿನಗಳಲ್ಲಿ ಮಳೆ ಹಾಗೂ ಅಂತರ್ಜಲ ಕಡಿಮೆಯಾಗುತ್ತಿರುವುದರಿಂದ ಈಗ ರೇಷ್ಮೆ, ನೆಲಗಡಲೆ, ಜೋಳ ಮತ್ತು ಸೂರ್ಯಕಾಂತಿ ಮುಖ್ಯ ಬೆಳೆಗಳಾಗಿವೆ. ಇತ್ತೀಚೆಗೆ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ನೇಗಿಲ ಯೋಗಿ ರೈತ ಮೇಳವು ಗೌರಿಬಿದನೂರಿನ ತೊಂಡೇಬಾವಿ ಹೋಬಳಿ ವೀರಮ್ಮನಹಳ್ಳಿಯಲ್ಲಿ ಆಯೋಜಿತವಾಗಿತ್ತು. ಬನ್ನಿ ಈಗ ವೀರಮ್ಮನಹಳ್ಳಿಗೆ ಹೋಗೋಣ. ಆ ನೇಗಿಲ ಯೋಗಿ ರೈತ ಮೇಳವನ್ನು ಕಣ್ತುಂಬಿಕೊಳ್ಳೋಣ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 10ನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತರದಾಳು ಗ್ರಾಮ ಪಂಚಾಯಿತಿಯ ವೀರಮ್ಮನಹಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ನರಸಿಂಹ ರೆಡ್ಡಿ ಎನ್ನುವ ಒಬ್ಬ ಕೃಷಿಕರ ಒಂದು ತೋಟದಲ್ಲಿ ನಾವು ಈ ಒಂದು ನೇಗಿಲ ಯೋಗಿಯ 10ನೇ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ವಿಷಯ ವಿವಿಧ ಬೆಳೆಗಳಲ್ಲಿ ಮಿಶ್ರ ಬೆಳೆ ಮತ್ತು ಅಂತರ ಬೆಳೆ ಬೇಸಾಯ ಪದ್ಧತಿಗಳು. ಈ ಒಂದು ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ನಮ್ಮೊಡನೆ ಡಾಕ್ಟರ್ ವೆಂಕಟೇಗೌಡ, ಹಿರಿಯ ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ, ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರು ಇಲ್ಲಿಂದ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಹಾಗೆಯೇ ಈ ಒಂದು ವೀರಮ್ಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀಯುತ ನರಸಿಂಹ ರೆಡ್ಡಿ ಅವರ ತೋಟದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನರಸಿಂಹ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತ ಕೋರೋಣ. ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸವಲತ್ತುಗಳು ಏನೇನು ಅನ್ನಂತ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಶ್ರೀಮತಿ ದೀಪಶ್ರೀ ಅವರು ಉಪಕೃಷಿ ನಿರ್ದೇಶಕರು ಚಿಕ್ಕಬಳ್ಳಾಪುರ ಉಪ ವಿಭಾಗದಿಂದ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋಣ. ಹಾಗೆಯೇ ಗೌರಿಬಿದನೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ರಾಜೇಶ್ವರಿಯವರು ಸಹ ನಮ್ಮೊಡನೆ ಇದ್ದಾರೆ. ದಯಮಾಡಿ ಮೇಡಮ್ ವೇದಿಕೆಗೆ ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಸರ್, ನಾವು ದಯಮಾಡಿ ರೈತ ಬಾಂಧವರನ್ನು ನಾನು ಈ ವಿಷಯ ಏನು ಹೇಳಿದೆ ಇವಾಗ, ವಿವಿಧ ಬೆಳೆಗಳಲ್ಲಿ ಅಂತರ ಬೆಳೆ ಅಂದ್ರೇನು, ಮಿಶ್ರ ಬೆಳೆ ಅಂದ್ರೇನು, ಇದರಿಂದ ಆಗುವ ಪ್ರಯೋಜನಗಳೇನು ಕುರಿತು ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ನಾವು ಈ ದಿನ ವಿವಿಧ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕೃಷಿ ಎನ್ನುವುದು ಅನಾದಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾಲಕ್ಕೆ ತಕ್ಕಂತೆ ಈ ಬೆಳೆ ಪದ್ಧತಿಗಳನ್ನ ನಾವು ಬದಲಾಯಿಸ್ತಾ ಬರ್ತಾ ಇದ್ದೀವಿ. ನಮ್ಮ ಗೌರಿಬಿದನೂರು ಭಾಗದಲ್ಲಿ ಮೊದಲಿಗೆ ನಾವು ನೋಡ್ದಂಗೆ ಮೊದಲು ತಂಬಾಕು ಬೆಳೀತಾಯಿದ್ರು.
ತಂಬಾಕು ಆದಮೇಲೆ ಕಬ್ಬು ಬೆಳೀತಾಯಿದ್ರು, ಕಬ್ಬು ಆದಮೇಲೆ ಸೂರ್ಯಕಾಂತಿ ಬೆಳೀತಾಯಿದ್ರು, ಸೂರ್ಯಕಾಂತಿ ಆದಮೇಲೆ ಈಗ ನಾವು ಪ್ರಸ್ತುತ ಮುಸ್ಕಿನ ಜೋಳ ಜಾಸ್ತಿ ಬೆಳೀತಾ ಇದ್ದೀವಿ ಅಲ್ವಾ. ಯಾಕೆ ಈ ಕಾಲಕ್ಕೆ ನಾವು ಈ ಬೆಳೆ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಅನಿವಾರ್ಯ. ಅದು ಅನೇಕ ಕಾರಣಗಳಿಂದ ಈ ಬೆಳೆ ಪದ್ಧತಿಗಳನ್ನ ನಾವು ಬದಲಾಯಿಸ್ತಾ ಬರ್ತಾ ಇರ್ತೀವಿ. ಈ ದಿನ ಈ ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಗಳ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ, ಈ ಪ್ರಸ್ತುತ ನಾವೇನು ಬೆಳೆ ಪದ್ಧತಿಗಳನ್ನ ನಾವು ಅಳವಡಿಸ್ಕೊತಾ ಇದ್ದೀವಿ ಅದು ಎಲ್ಲ ಏಕ ಬೆಳೆಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಬರೀ ಮುಸ್ಕಿನ ಜೋಳ ಬೆಳೆಯೋದು, ಬರೀ ತೊಗರಿ ಬೆಳೆಯೋದು ಅಥವಾ ಅಳಸಂದೆ ಬೆಳೆಯೋದು, ಈ ಏಕ ಬೆಳೆಗಳನ್ನ ಮಾತ್ರ ನಾವು ಅಳವಡಿಸ್ಕೊಂಡಾಗ ರೈತರಿಗೆ ನಷ್ಟ ಆಗೋದು ಜಾಸ್ತಿ ಆಗುತ್ತೆ. ಅದರಲ್ಲೂ ನಮ್ಮ ಖುಷ್ಕಿ ಬೇಸಾಯ, ಯಾಕಂದರೆ ಮೆಜಾರಿಟಿ ನಾವು 80% ಎಲ್ಲ ಖುಷ್ಕಿ ರೈತರು ಇರೋದ್ರಿಂದ ಈ ಖುಷ್ಕಿ ಬೇಸಾಯದಲ್ಲಿ ಏಕ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ಅದು ಸ್ವಲ್ಪ ನಮಗೆ ನಷ್ಟ ಜಾಸ್ತಿ ಆಗುತ್ತೆ. ಯಾಕೆಂದರೆ ತಾವೆಲ್ಲ ನೋಡ್ತಾ ಇದ್ದೀರಾ, ಈಗಿನ ಕಾಲದಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಜಾಸ್ತಿ ರೈತರು ತುತ್ತಾಗ್ತಾ ಇದ್ದಾರೆ. ಇದರಿಂದ ಒಂದೇ ಒಂದು ಬೆಳೆ ಬೆಳೆದಾಗ ನಾವು ನಷ್ಟನ ಜಾಸ್ತಿ ಅನುಭವಿಸ್ಬೇಕಾಗುತ್ತೆ. ಅದ್ರ ಬದಲಾಗಿ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಏನು ನಾವು ಕರಿತೀವಿ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಈ ನಷ್ಟನ ನಾವು ಸರಿದೂಗಿಸ್ಬೋದು. ಈ ಮಿಶ್ರ ಬೆಳೆ ಅಂತಂದರೆ ನಿರ್ದಿಷ್ಟವಾದ ಸಾಲುಗಳ ಸಂಖ್ಯೆ ಇರೋದಿಲ್ಲ. ಅಂದರೆ ಎಲ್ಲ ಬೆಳೆಗಳನ್ನ ನಾವು ಏಕಕಾಲದಲ್ಲಿ ಒಂದೇ ಭೂಮಿನಲ್ಲಿ ಬೆಳಿತೀವಿ. ಅದನ್ನು ನಾವು ಅಕಡಿ ಬೆಳೆ ಅಂತ ಸಹ ಕರಿಬೋದು. ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ವಿ, ಈ ಭೂಮಿಯ ಕೊನೆ ಬಾರ್ಡ್ರ್ನಲ್ಲಿ ತೊಗರಿ ಹಾಕ್ಕೊಳ್ತಿದ್ವಿ, ತೊಗರಿ ಜೊತೆಗೆ ಸ್ವಲ್ಪ ಅರಳು ಹಾಕ್ಕೊತಿದ್ವಿ ಆಯಿತಾ. ಅದಾದಮೇಲೆ ಮಧ್ಯದಲ್ಲಿ ರಾಗಿ, ಸಜ್ಜೆ, ಹುರುಳಿ, ಅಳಸಂದೆ ಇವೆಲ್ಲ ಮಧ್ಯದಲ್ಲಿ ಸಾಲುಗಳು ನಿರ್ದಿಷ್ಟ ಇಲ್ದಿರಂಗೆ ನಾವು ಅದನ್ನು ಬಿತ್ತನೆ ಮಾಡ್ತಾಯಿದ್ವಿ. ಇದು ಮಿಶ್ರ ಬೆಳೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಅಂತರ ಬೆಳೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಬೆಳೆ ಮತ್ತು ಇನ್ನೊಂದು ಬೆಳೆ ಬೆಳೆಯೋವಾಗ, ಎರಡು ಬೆಳೆಗಳು ಬೆಳೆಯೋವಾಗ ನಿರ್ದಿಷ್ಟ ಸಾಲುಗಳ ಸಂಖ್ಯೆನ ನಾವು ಕಾಪಾಡ್ಕೊಳ್ತೀವಿ. ಅದನ್ನು ನಾವು ಅಂತರ ಬೆಳೆ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ರಾಗಿ ಪ್ಲಸ್ ತೊಗರಿ, ರಾಗಿ ಜೊತೆ ತೊಗರಿ ಬೆಳೆಯುವಾಗ 8 ಸಾಲು ರಾಗಿ, 2 ಸಾಲು ತೊಗರಿನ ನಾವು ಬೆಳಿತೀವಿ, ಅದು ಅಂತರ ಬೆಳೆ. ಅದೇ ರೀತಿ ನೆಲಗಡಲೆ 8 ಸಾಲು ನೆಲಗಡಲೆ ಬೆಳೆದು 2 ಸಾಲು ನಾವು ತೊಗರಿ ಬೆಳೆದಾಗ ಅದನ್ನು ಸಹ ನಾವು ಅಂತರ ಬೆಳೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಇನ್ನೂ ಅನೇಕ ಉದಾಹರಣೆಗಳಿದ್ದಾವೆ. ನಮ್ಮ ಭಾಗದಲ್ಲಿ ಜಾಸ್ತಿ ಮುಸ್ಕಿನ ಜೋಳ ಬೆಳೀತಾ ಇರೋದ್ರಿಂದ ಮುಸ್ಕಿನ ಜೋಳದಲ್ಲಿ ಮುಸ್ಕಿನ ಜೋಳ ಪ್ಲಸ್ ಅಳಸಂದೆ ಅಂದರೆ 2 ಸಾಲು ಮುಸ್ಕಿನ ಜೋಳ, 2 ಸಾಲು ಅಳಸಂದೆ ಬೆಳಿಬೋದು. ಅಥವಾ 1 ಸಾಲು ಮುಸ್ಕಿನ ಜೋಳ, 1 ಸಾಲು ತೊಗರಿ ಬೆಳೆಯೋದು ಸಹ ನಾವು ವೈಜ್ಞಾನಿಕವಾಗಿ ಅದನ್ನು ದೃಢೀಕರಿಸಿದ್ದೀವಿ. ಈ ಒಂದು ಅಂತರ ಬೆಳೆ ಬೆಳೆಯೋದ್ರಿಂದ ಹೆಚ್ಚಿನ ಲಾಭ ರೈತರಿಗೆ ಸಿಗುತ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಲ್ಲೆ. ಕಳೆದ 20 ವರ್ಷಗಳಿಂದ ಈ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿರುವಂತಹ ಶ್ರೀಯುತ ನರಸಿಂಹರೆಡ್ಡಿ ಅವರು ದಯಮಾಡಿ ರೈತರನ್ನ ಕುರಿತು ನೀವು ಕೈಗೊಂಡಿರುವಂತಹ ಸಾವಯವ ಪದ್ಧತಿಗಳ ಕ್ರಮಗಳು ಏನೇನು ಮಾಡ್ತಾ ಇದ್ದೀರಾ ಸ್ವಲ್ಪ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇನೆ. ನಾವು ಸಾವಯವ ಕೃಷಿ ಅಂದರೆ ಏನು ಅನ್ನೋದು ಕರ್ನಾಟಕದಲ್ಲಿ ಇಲ್ಲದೇ ಇದ್ದಾಗ 2000ನೇ ಇಸ್ವಿಯಲ್ಲಿ ಸಾವಯವ ಕೃಷಿ ಬಗ್ಗೆ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ಶುರುವಾಯಿತು. ಮೊದಲು ಹೆಂಗೆ ಪ್ರಾರಂಭ ಆಯಿತು ಅಂದರೆ ಸಾವಯವ ಕೃಷಿ ಸರ್ಕಾರದಲ್ಲೂ ಇರಲಿಲ್ಲ. ಆವಾಗ ರೈತರೇ ಸೇರಿಕೊಂಡು ಅಲ್ಲಲ್ಲಿ ತುಂಬ ನೊಂದಿರೋವಂಥ ರೈತರುಗಳು ಒಂದಷ್ಟು ಜನ ಸೇರಿಕೊಂಡು ಗುಂಪು ಮಾಡಿಕೊಂಡು ಆಸಕ್ತಿಪರ ರೈತರ ತೋಟಕ್ಕೆ ಹೋಗೋದು, ಅಲ್ಲೇ ಸಭೆ ಮಾಡೋದು, ಅಲ್ಲಿನ ಖರ್ಚು ವೆಚ್ಚ ಕೂಡ ಆ ರೈತನಿಗೆ ಬರೆಸೋದಕ್ಕೆ ಆಗದೇ ಇದ್ದರೆ ಬಟ್ಟೆ ಟವಲ್ ಹಿಡ್ಕೊಂಡು ಕನೆಕ್ಟ್ ಮಾಡಿ ಆ ಹಣನ ಅವ್ರಿಗೆ ಬರೆಸಿ ಮುಂದೆ ಹೋಗ್ತಾ ಒಂದು ವರ್ಷ ಹಿಂಗೆ ನಡೀತಾ ಹೋಯ್ತು. ಅದಾದಮೇಲೆ ಒಂದು ವರ್ಷ ಆದಮೇಲೆ ಏನಾಯಿತು ಅಂದರೆ ಎಲ್ಲ ಒಂಥರ ಅದ್ರದ್ದು ಬದಲಾವಣೆ ಕಾಣಲಿಲ್ಲ. ಅವಾಗೇನಾಯಿತು, ಇದರಿಂದ ಏನು ಬದಲಾವಣೆ ಆಗಲ್ಲ ಅಂತ ಹೇಳ್ಬಿಟ್ಟು ತಿರುಗೊಂದು 2-3 ವರ್ಷ ವರ್ಕ್ಶಾಪ್ಗಳನ್ನು ರೈತರ ತೋಟದಲ್ಲಿ ಮತ್ತು ಇಂಥ ಫ್ಲ್ಯಾಟ್ಗಳಲ್ಲಿ, ಆಫೀಸುಗಳಲ್ಲಿ, ಕೃಷಿ ಇಲಾಖೆಗಳಲ್ಲಿ ಎಲ್ಲನೂ ವರ್ಕ್ಶಾಪ್ಗಳನ್ನು ಪ್ರಾರಂಭಿಸ್ಕೊಂಡು ಸಾವಯವ ಕೃಷಿನ ತಗೊಂಡೋಗ್ತಾ ಇರಬೇಕಾದ್ರೆ 2014ರಲ್ಲೇನೋ ಅವಾಗ ಸರ್ಕಾರದಿಂದ ಸಾವಯವ ಕೃಷಿಗೆ ಒಂದು ಒತ್ತು ಸಿಕ್ತು. 14 ಇವಾಗೇನು ಒಕ್ಕೂಟಗಳಿವೆ, ಹಾಲು ಒಕ್ಕೂಟಗಳಿರೋ ಥರನೇ 14 ಫೆಡ್ರೇಷನ್ಗಳನ್ನು ಸರ್ಕಾರದಿಂದ ಕೊಟ್ಟರು. ಆವಾಗ ಸುಮಾರು ಹಣ ಕೂಡ ಬಿಡುಗಡೆ ಮಾಡಿ ಆ ಒಕ್ಕೂಟಗಳಿಗೆ ಕೊಟ್ಟು ಅಲ್ಲಿ ಮಿಶ್ರ ಬೆಳೆಗಳು ಬೆಳೆಯೋದಕ್ಕೆ, ಸಿರಿಧಾನ್ಯಗಳು ಬೆಳೆಯೋದಕ್ಕೆ, ಅವು ಮಾರ್ಕೆಟ್ ಮಾಡೋದಕ್ಕೆ ಅವಕ್ಕೆಲ್ಲ ಆಗ್ತಾ ಬಂತು. ಹಂಗಾಗ್ತಾ ಇರಬೇಕಾದ್ರೆ ಅದ್ರ ಮಧ್ಯೆ
ದೇಸಿ ಸೀಡ್ಸ್ ಅಂತ ಏನು ಸೀಡ್ಗಳಿವೆ, ಬೀಜಗಳು, ಬಿತ್ತನೆ ಬೀಜಗಳು, ಹಳೆ ಬೀಜಗಳ ಸಂರಕ್ಷಣೆ ಮಾಡಿ ಅವುಗಳನ್ನು ಜಾಸ್ತಿ ಮಾಡಿ ಒಬ್ಬರಿಂದ ಇನ್ನೊಬ್ರಿಗೆ ಹಂಚೋ ಅಂಥ ಕೆಲಸ ಕೂಡ ಈ ಸಹಜ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಈ ಗುಂಪಿನಲ್ಲಿ ನಾವು ಮಾಡ್ಕೊತ ಬಂದ್ವಿ. ಆ ಗುಂಪಿನಲ್ಲಿ ನಾವು 25 ವರ್ಷದಿಂದ ಸಹಪಾಠಿಗಳಾಗಿರೋದಕ್ಕೆ ನಮಗೂ ಒಂದು ಹೆಮ್ಮೆ ಇದೆ. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ದೀಪಶ್ರೀ ಮೇಡಮ್ ಅವರು ಸಹ ನಮ್ಮಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್, ತಾವು ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವಂತಹ ಒಂದು ಸವಲತ್ತುಗಳು ಮತ್ತು ಬೇರೆ ಬೇರೆ ಏನು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ತುಸು ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. ನಾವು ಮೊದಲು ಕೃಷಿ ಮಾಡೋಕ್ಕೆ ಏನು ಒಂದು ಫಸ್ಟ್ ನಾವು ಬೇಕಾಗಿರೋದು ಅಂತ ಅಂದರೆ ಕೃಷಿ ಪರಿಕರ ಅಂದರೆ ಬೀಜ, ಬಿತ್ತನೆ ಬೀಜ. ಈ ಬಿತ್ತನೆ ಬೀಜನ ನಾವು ನಮ್ಮ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಸಹಾಯಧನದಲ್ಲಿ ನಾವು ಕೊಡ್ತೀವಿ. ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಕೂಡ ಇದೆ ಇದ್ರ ಬಗ್ಗೆ. ಇದರಲ್ಲಿ ಇದು ಜನರಲ್ ರೈತರಿಗೆ, ಅದು ಸಾಮಾನ್ಯ ವರ್ಗದವರಿಗೆ 50% ಸಹಾಯಧನದಲ್ಲಿ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ 75% ಸಹಾಯಧನ ರೂಪದಲ್ಲಿ ನಾವು ಬಿತ್ತನೆ ಬೀಜ, ಪ್ರಮಾಣೀಕೃತ ಬಿತ್ತನೆ ಬೀಜ ಅಂದರೆ ಸರ್ಟಿಫೈಡ್ ಸೀಡ್ಸ್, ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಮತ್ತು ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ವೆರೈಟಿ ವೈಸ್ ನಾವು ನಿಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿ ನಿಮಗೆಲ್ಲ ಇದು ಮಾಡ್ತಾಯಿದ್ದೀವಿ. ಅತಿ ಸಣ್ಣ ರೈತರಿಗೆ ಕೊಡ್ತೇವೆ. ಮತ್ತು ಮುಂದುವರೆದು ನಾವು ಯೋಜನೆಗಳ ಬಗ್ಗೆ ಹೇಳಬೇಕು ಅಂದರೆ ಕೃಷಿ ಯಾಂತ್ರೀಕರಣ ಯೋಜನೆ. ಇಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ನಾವು ಎಲ್ಲ ವರ್ಗದ ರೈತರಿಗೂ ಕೂಡ ಕೊಡ್ತೀವಿ. ಇದು ಸಾಮಾನ್ಯ ವರ್ಗಕ್ಕೆ ಬಂದಾಗ 50% ಸಹಾಯಧನ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಕೊಡ್ತೀವಿ. ಇದರಲ್ಲಿ ಟ್ರ್ಯಾಕ್ಟರ್ ಇರ್ಬೋದು, ಟ್ರ್ಯಾಕ್ಟ್ರಿಗೆ ಬಂದಾಗ ಸಬ್ಸಿಡಿ ಬಂದು ಸಾಮಾನ್ಯ ವರ್ಗದವರಿಗೆ 75,000 ಕೊಡ್ತೀವಿ. ಮತ್ತು ಇದು ಪರಿಶಿಷ್ಟ ಜಾತಿ ಪಂಗಡಕ್ಕೆ 3 ಲಕ್ಷ ಕೊಡ್ತೀವಿ. ಮತ್ತು ಇನ್ನೂ ಹಲವಾರು ಉಪಕರಣಗಳು ಅಂದರೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು ಇರ್ಬೋದು, ನೇಗ್ಲಿರ್ಬೋದು, ಮತ್ತು ನೀವು ಕಳೆ ಕೊಚ್ಚೋ ಯಂತ್ರ ಇರ್ಬೋದು, ಚಾಫ್ ಕಟ್ರ್ಗಳಿರ್ಬೋದು, ಎಲ್ಲ ಉಪಕರಣಗಳನ್ನು ನೀವು ಯಾವ್ದು ಇಚ್ಛೆ ಪಡ್ತೀರಾ ಆ ಕಂಪ್ನಿದೇನೆ ನಿಮಗೆ ಸಬ್ಸಿಡಿ ಮುಖಾಂತರ ನಿಮಗೆ ಕೊಡ್ತೇವೆ. ಅಂದರೆ 50% ಇವ್ರಿಗೆ ಸಾಮಾನ್ಯ ವರ್ಗದವ್ರಿಗೆ ಮತ್ತು 90% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಕೊಡ್ತೇವೆ. ಇನ್ನು ಮುಂದುವರೆದು ನಿಮಗೆಲ್ಲ ಗೊತ್ತಿದೆ ಸೂಕ್ಷ್ಮ ನೀರಾವರಿ ಯೋಜನೆ. ನಿಮಗೆಲ್ಲ ಗೊತ್ತಿದೆ ನಮ್ದು ಎಷ್ಟು ಬರಪೀಡಿತ ತಾಲೂಕು ಅಂತ ಹೇಳಿಬಿಟ್ಟು, ಅದರಿಂದ ಹೀಗೆ ನಾವು ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಬಹಳ ಅಂದರೆ ತುಂಬ ಉಪಯುಕ್ತವಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಇದರಲ್ಲಿ ನಾವು ತುಂತುರು ನೀರಾವರಿ ಘಟಕಗಳು ಮತ್ತು ಹನಿ ನೀರಾವರಿ ಘಟಕ ಎರಡಕ್ಕೂ ಕೂಡ 90% ಸಬ್ಸಿಡಿ ಇದೆ. 5 ಎಕರೆವರೆಗೂ ಕೊಡುವಷ್ಟು ಅವಕಾಶ ಇದೆ ಒಬ್ಬ ರೈತರಿಗೆ. ಇದು ಎಲ್ಲ ವರ್ಗಕ್ಕೂ 90% ಸಬ್ಸಿಡಿನಲ್ಲಿ ಇದನ್ನು ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಇದಕ್ಕೆ ಏನಪ್ಪ ಅಂತಂದರೆ ಒಂದು ರಿಸ್ಟ್ರಿಕ್ಷನ್ ಅಂದರೆ 7 ವರ್ಷ ಒಂದು ಸತಿ ನೀವು ಸಬ್ಸಿಡಿ ಸಹಾಯಧನ ತೊಗೊಂಡಿದ್ರೆ 7 ವರ್ಷದವರೆಗೂ ಅದು ಸಬ್ಸಿಡಿ ಬರೋದಿಲ್ಲ. 5 ಎಕರೆವರೆಗೂ ನೀವು ಅದನ್ನು ಸಬ್ಸಿಡಿನ ನೀವು ತಗೊಳ್ಬೋದಾಗಿದೆ ಸೂಕ್ಷ್ಮ ನೀರಾವರಿ ಯೋಜನೆ. ಆಮೇಲೆ ಸಂಸ್ಕರಣೆಗೂ ಕೂಡ ನಾವು ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಸಂಸ್ಕರಣೆಯಲ್ಲಿ ನಾವು ಈಗ ಟಾರ್ಪಲ್ಗಳನ್ನ ನಿಮಗೆಲ್ಲ ಗೊತ್ತಿದೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಸಬ್ಸಿಡಿನಲ್ಲಿ ಕೊಡ್ತೀವಿ. ಅದು ಕೂಡ ಸಾಮಾನ್ಯ ವರ್ಗದವರಿಗೆ 50% ಸಬ್ಸಿಡಿ ಕೊಡ್ತೀವಿ. ಮತ್ತು ಇವ್ರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 90% ಕೊಡ್ತೀವಿ. ಮತ್ತು ಮುಂದುವರೆದು ಇನ್ನೂ ಒಂದು ನಮ್ಮ ಮಹತ್ತರವಾದ ಯೋಜನೆ ಅಂದರೆ ನಮ್ಮ ಸರ್ಕಾರದ್ದು, ನಮ್ಮ ಇಲಾಖೆದು ಕೃಷಿ ಭಾಗ್ಯ ಯೋಜನೆ. ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ಈಗ ನಾವು ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ಇದು ಬಹಳ ಉಪಯುಕ್ತ ಇದೆ. ಯಾಕಂದರೆ ನಾವು ಇದರಲ್ಲಿ ಕೃಷಿ ಹೊಂಡಗಳನ್ನ ಮಾಡ್ಕೊತೀವಿ. ಕೃಷಿ ಹೊಂಡಗಳು ಅಂತ ಅಂದರೆ ನಿಮ್ಮ ಜಮೀನಿನ ಅನುಸಾರವಾಗಿ ಮತ್ತು ನಿಮಗೆ ನೀರು ಎಷ್ಟು ಶೇಖರಣೆ ಆಗುತ್ತೆ ಅದರ ಅನುಸಾರವಾಗಿ ನೀವು ಹಲವಾರು ಸೈಜಿಂದು ಅಂದರೆ 10x10x3 ಮೀಟರು, ಇಲ್ಲಾಂದರೆ 12x12 3, 15x15 3, ಅಥವಾ 18x18 3, ಇಲ್ಲ 21x21 3 ಇಷ್ಟನ್ನ ನೀವು ಮಾಡ್ಕೋಬೋದು. ಹೊಂಡನ ನೀರು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಏನು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಆ ನೀರನ್ನು ಇದನ್ನ ಯಾವುದು ನಾನೀಗೇನು ಹೇಳಿದೆ ಸೂಕ್ಷ್ಮ ನೀರಾವರಿ ಘಟಕಗಳು, ತುಂತುರು ನೀರಾವರಿ ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಅದರಲ್ಲಿ ಹಾಯಿಸ್ಕೊಳ್ಳೋದಕ್ಕೆ ನೀರಿಗೆ ನೀವು ಶೇಖರಣೆ ಮಾಡಿಟ್ಕೊಳ್ಳೋದು. ಅದಕ್ಕೆ ಏನು ಹೊಂಡ ಒಂದೇ ಕೊಡಲ್ಲ ನಾವು, ಅದ್ರ ಜೊತೆಗೆ ಕೃಷಿ ಬದು ಕೊಡ್ತೀವಿ. ಮತ್ತು ಕೃಷಿ ಬದು ಜೊತೆಗೆ ನಾವು ಈ ಹೊಂಡ ಮಾಡಿದ್ಮೇಲೆ ಆ ಹೊಂಡ ನೀರು ಇಂಗಬಾರ್ದು ಅನ್ನೋ ಉದ್ದೇಶದಿಂದ HDPE ಟಾರ್ಪಲ್ ಕೊಡ್ತೀವಿ ಅದಕ್ಕೆ ಒದಿಕೆ ಹಾಕೋದಕ್ಕೆ, ಆಯಿತಾ. ಅದಾದಮೇಲೆ ಡೀಸೆಲ್ ಪಂಪ್ ಸೆಟ್ಟು, ನೀರೆತ್ತಬೇಕಲ್ವಾ, ನೀರೆತ್ತೋದಕ್ಕೆ ಡೀಸೆಲ್ ಪಂಪ್ ಸೆಟ್ ಕೊಡ್ತೀವಿ. ಅದು ನಿಮಗೆ ಎಷ್ಟು HP ಬೇಕೋ ಅದನ್ನು ನೀವು ಡಿಸೈಡ್ ಮಾಡಿ ನೀವು ತೊಗೊಳ್ಬೋದು.
3 HP ಇಂದ ಹಿಡಿದು 10-12 HP ವರೆಗೂ ಇರುತ್ತೆ. ಅದರಲ್ಲಿ ನೀವು ಸಬ್ಸಿಡಿ ದರದಲ್ಲಿ ಅದನ್ನು ತಗೊಳ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ. ಮೇಡಮ್, ತಾವು ಈ ಒಂದು ಭಾಗದ ರೈತರು ಏನೆಲ್ಲ ಒಂದು ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ ಮತ್ತು ಇಲ್ಲಿನ ಒಂದು ಮಳೆ ಬೆಳೆ ಪರಿಸ್ಥಿತಿ ಹೇಗಿರುತ್ತೆ, ಅಂದರೆ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಯಾವ ರೀತಿ ಇರುತ್ತೆ, ಸ್ವಲ್ಪ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಗೌರಿಬಿದನೂರು ತಾಲೂಕು ಮುಖ್ಯವಾಗಿ ಪೂರ್ವ ಒಣವಲಯದ ಒಂದು ಕೃಷಿ ಪ್ರದೇಶಕ್ಕೆ ಬರುವಂಥದ್ದು. ಪ್ರಮುಖವಾಗಿ ನಾವು ಈ ಭಾಗದಲ್ಲಿ ಕೆಂಪುಗೋಡು ಮಣ್ಣನ್ನು ನೋಡ್ತೀವಿ, ಹಾಗೆ ಜೇಡಿ ಮಣ್ಣು, ಕೆಲವು ಭಾಗಗಳಲ್ಲಿ ಕಪ್ಪು ಮಣ್ಣನ್ನು ಸಹ ನಾವು ನೋಡಬಹುದು ತಾಲೂಕಿನಾದ್ಯಂತ. ಹಾಗೆ ಇನ್ನು ವಾರ್ಷಿಕ ವಾಡಿಕೆ ಮಳೆ ನೋಡೋದಾದರೆ ಸುಮಾರು 682ರಿಂದ 85 ಮಿಲಿಮೀಟರ್ನಷ್ಟು ನಮಗೆ ಪ್ರತಿ ವರ್ಷ ವಾರ್ಷಿಕವಾಗಿ ಮಳೆ ಬೀಳುವಂತಹ ಒಂದು ಪ್ರದೇಶ ಇದು. ಇನ್ನು ಮುಂಗಾರು ಹಂಗಾಮಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ವಾರ್ಷಿಕ ಮಳೆ ಬೀಳುತ್ತೆ ಈ ಒಂದು ಭಾಗದಲ್ಲಿ. ಹಾಗೆ ಪ್ರಮುಖವಾಗಿ ನಮಗೆ ಮುಂಗಾರಲ್ಲಿ ಬೆಳೆಯುವಂಥದ್ದು ಅಥವಾ ಮಳೆ ಆಶ್ರಿತ ಏನು ಹಂಗಾಮಿನಲ್ಲಿ ಬೆಳೆಯುವಂತಹ ಬೆಳೆಗಳು ಅಂತಂದರೆ ಮುಸ್ಕಿನ್ ಜೋಳ. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಮುಸ್ಕಿನ್ ಜೋಳವನ್ನು ಬೆಳೀತಾರೆ. ಸುಮಾರು 24,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮಲ್ಲಿ ಮುಸ್ಕಿನ್ ಜೋಳನ ಒಂದು ಬಿತ್ತನೆ ಮಾಡುವಂತಹ ಕಾರ್ಯ ರೈತರು ಮಾಡ್ತಿದ್ದಾರೆ. ಹಾಗೆ ಅದರ ಜೊತೆಗೆ ಸುಮಾರು 2,500 ಹೆಕ್ಟೇರ್ ಪ್ರದೇಶಗಳಲ್ಲಿ ರಾಗಿಯನ್ನು ಸಹ ಬೆಳೀತಿದ್ದಾರೆ. ಅದರ ಜೊತೆಗೆ ದ್ವಿದಳ ಧಾನ್ಯಗಳಾದಂತಹ ತೊಗರಿ ಇರಬಹುದು, ಅಲಸಂದೆ, ಅವರೆ, ಹುರುಳಿಯನ್ನು ಸಹ ಪ್ರಮುಖ ಬೆಳೆಗಳಾಗಿ ಬೆಳೀತಿದ್ದಾರೆ. ಇದನ್ನು ನಾವು ಶೇಕಡ ಸುಮಾರು 1,400 ಹೆಕ್ಟೇರ್ ಪ್ರದೇಶಗಳಲ್ಲಿ ನಾವು ಈ ಒಂದು ತಾಲೂಕಿನಲ್ಲಿ ನೋಡಬಹುದು. ಹಾಗೆ ಪ್ರಮುಖವಾಗಿ ಈಗಾಗಲೇ ಏನು ಯೂನಿವರ್ಸಿಟಿ ವಿಜ್ಞಾನಿಗಳು, ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹೇಳಿದಾಗೆ ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಯನ್ನು ಸಹ ನಾವು ನೋಡ್ತಿದ್ದೀವಿ ಕೆಲವೊಂದು ಭಾಗಗಳಲ್ಲಿ. ನಮ್ಮಲ್ಲಿ ಒಟ್ಟು 6 ಹೋಬಳಿ ಇದೆ ಈ ಒಂದು ತಾಲೂಕಿನಲ್ಲಿ. ಮಂಚೇನಹಳ್ಳಿ ಹೊಸ ತಾಲೂಕುವಾಗಿ ಪ್ರತ್ಯೇಕವಾಗಿದೆ. ಆದರೆ ಇಲ್ಲಿ ಗೌರಿಬಿದನೂರಲ್ಲಿ ಒಟ್ಟು 5 ಹೋಬಳಿ ಇದ್ದು ಸುಮಾರು ಅಂದರೆ ನಮಗೆ ದೀಪಾಳ್ಯ ಹಾಗೆ ನಗರಗೆರೆ ಹೋಬಳಿಗಳಲ್ಲಿ ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಗಳನ್ನು ನಾವು ಕಾಣ್ಬೋದು ಹೆಚ್ಚಾಗಿ. ಯಾಕೆಂತಂದರೆ ನಾನು ಇತ್ತೀಚೆಗೆ ಗಮನಿಸಿದಾಗೆ ಹೊಸೂರು ಭಾಗದಲ್ಲೂ ಸಹ ನಮಗೆ ಹೆಚ್ಚಾಗಿ ಈ ಒಂದು ಮಿಶ್ರ ಬೆಳೆಗಳನ್ನು ಕಂಡು ಬರುತ್ತೆ. ಆದರೆ ಈ ತೊಂಡೆಬಾವಿ ಭಾಗದಲ್ಲಿ ರೈತರು ಹೆಚ್ಚುವರಿಯಾಗಿ ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು ಅಥವಾ ಸುಗಂಧರಾಜ ಈ ಥರದ ಬೆಳೆಗಳನ್ನು ಪ್ರಮುಖವಾಗಿ ಬೆಳೀತಿದ್ದಾರೆ ಈ ಒಂದು ಭಾಗದಲ್ಲಿ. ಇನ್ನು ಹಿಂಗಾರಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನೀರಾವರಿಯಲ್ಲಿ ಮುಸ್ಕಿನ್ ಜೋಳ ಬೆಳೀತಾರೆ. ಹಾಗೆ ಕಡಲೆಯನ್ನು ಬೆಳೆಯುವಂತಹ ಒಂದು ಪದ್ಧತಿ ಈ ಭಾಗದ ರೈತರು ರೂಪಿಸ್ಕೊಂಡಿರ್ತಾರೆ. ಇನ್ನು ಬೇಸಿಗೆಗೆ ಬರೋದಾದರೆ ಮುಖ್ಯವಾಗಿ ರಾಗಿಯನ್ನು ಬೆಳೀತಾರೆ ಬೇಸಿಗೆಯಲ್ಲಿ. ಅಂದರೆ ಮುಂಗಾರಿಗೆ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ರೈತರು ಹೆಚ್ಚಾಗಿ ರಾಗಿಯನ್ನು ಬೆಳೆಯುವಂಥದ್ದನ್ನ ನಾವು ಕಾಣಬಹುದು. ಈಗ ಈ ಒಂದು ನೇಗಿಲ ಯೋಗಿಯ ಕಾರ್ಯಕ್ರಮದ 10ನೇ ಸಂಚಿಕೆಯಲ್ಲಿ ರೈತರೊಡನೆ ಸಂವಾದ ಏನು ನಡೆಯುತ್ತೆ ಅದನ್ನು ಇವಾಗ ಇಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ ನಾವು. ದಯಮಾಡಿ ತಮ್ಮಲ್ಲಿ ಏನಾದರೂ ಪ್ರಶ್ನೆ, ಸಲಹೆ ಅಥವಾ ಸಂದೇಹಗಳೇನಿದ್ದರೆ ದಯಮಾಡಿ ನೇರವಾಗಿ ವೇದಿಕೆಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಮೊಟ್ಟ ಮೊದಲಿಗೆ ಯಾರು ಪ್ರಶ್ನೆ ಕೇಳೋಕ್ಕೆ ಬಯಸ್ತಿದ್ದಾರೆ? ನಮ್ಮ ಊರು ವೀರಮ್ಮನಹಳ್ಳಿ. ನಮಗೆ ಬಸವನಹುಳದ್ದು ಕಾಟ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬಸವನಹುಳ ಅಂದರೆ ಅಳಸಂದಿ, ಯಾವ್ರೆ, ಈ ಹುರುಳಿ ಏನೂ ಬೆಳೆಯೋಕ್ಕಾಗ್ತಾ ಇಲ್ಲ. ನಾವು ಅಡಿಕೆಯಲ್ಲಿ ಒಂದು ಸರಿ ಹುರುಳಿ ಕಾಳು ಚೆಲ್ಲಿದಾಗ ಎಲ್ಲ ಅದೇ ತಿಂದುಬಿಡ್ತು. ಆ ಥರ ಬಸವನಹುಳದ್ದು ತುಂಬ ಕೀಟ ಅದು ಜಾಸ್ತಿ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಔಷಧಿ ಅದು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗೇನು ಜಗದಾಂಬಿಕಾ ಅವರು ಪ್ರಶ್ನೆ ಕೇಳಿದರು, ಅದಕ್ಕೆ ಸಂಬಂಧಪಟ್ಟ ಹಾಗೆ 1 ಎಕರೆಗೆ ಏನು 10 kg ನೀವು ಮೆಟಾಲ್ಡಿಯೇಡನ್ನು ಗುಳಿಗೆಗಳು ಬರುತ್ತೆ, ಆ ಗುಳಿಗೆಗಳನ್ನು ಗಿಡದ ಸುತ್ತಲೂ ಹರಡಬಹುದು. ಹರಡೋದ್ರ ಮುಖಾಂತರ ಅದನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಏನೀಗ ನರಸಿಂಹರೆಡ್ಡಿ ಅವರು ಪಾಯ್ಸನ್ ಬೈಟ್ಸ್ ಬಗ್ಗೆ ಹೇಳಿದ್ರು, ವಿಷಕಾರಿ ಬೈಟ್ಗಳನ್ನು ಇಡುವಂಥದ್ದು, ಅದ್ರ ಮುಖಾಂತರ ನಿಯಂತ್ರಣ ಮಾಡ್ಬೋದು. ಹಾಗೆ ಅದರ ಅಡಗುದಾಣಗಳನ್ನು ನಿರ್ನಾಮ ಮಾಡೋ ಮುಖಾಂತರ ಪ್ರಮುಖವಾಗಿ ಅಂದರೆ ನೀವು ಬಯೋಲಾಜಿಕಲ್ ಆಗಿ ನಾವು ಏನು ಮಾಡ್ಬೋದು ಅಂತ, ಅಂದರೆ ನೈಸರ್ಗಿಕವಾಗಿ ಮತ್ತು ಜೈವಿಕವಾಗಿ ನಾವು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಮೆಟಾಲ್ಡಿಹೈಡ್ ಬಂದು ನೀವು ರಾಸಾಯನಿಕವನ್ನು ಬಳಸಿ ಅದನ್ನು ನಿಯಂತ್ರಣ ಮಾಡುವಂಥದ್ದು. ಆಮೇಲೆ ಹ್ಯಾಂಡ್ ಪಿಕ್ಕಿಂಗ್ ಅಂದರೆ ಏನು ಕೈಯಿಂದ ಅದನ್ನು ನೀವು ಸಂಗ್ರಹಿಸಿ ಅದನ್ನು ನಿಯಂತ್ರಣ ತರುವಂಥದ್ದು, ಮತ್ತು ಅಡಗುದಾಣಗಳನ್ನು ಕಂಟ್ರೋಲ್ ಮಾಡಿಬಿಟ್ಟು ಅದನ್ನು ನೀವು ಏನು ಅದನ್ನು ನಿರ್ನಾಮ ಮಾಡಿ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಇದು ಪ್ರಮುಖವಾಗಿ ನೀವು ಮಾಡಬೇಕಾಗಿರುವಂಥದ್ದು. ಅದರ ಜೊತೆಗೆ ಏನು ಪರಭಕ್ಷಕಗಳು ಅಂತ ಹೇಳ್ತೀವಿ. ಪರಭಕ್ಷಕಗಳು ಅಂತಂದರೆ ನಿಮಗೆ ಕೆಲವೊಂದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂತ ನಾವು ಕರಿತೀವಿ. ಅದನ್ನು ಈಗ ಬಾತುಕೋಳಿಗಳಿರ್ಬೋದು, ಅದನ್ನು ಸಾಕುವಂಥದ್ದು, ಕೋಳಿಗಳನ್ನು ಸಾಕುವಂಥದ್ದು, ಅದ್ರ ಮುಖಾಂತರ ನಿಯಂತ್ರಣ ಮಾಡ್ಬೋದು. ಇದು ಪ್ರಮುಖವಾಗಿ ನಾವು ಈ ಒಂದು ಹುಳುವನ್ನು ನಿಯಂತ್ರಣ ಮಾಡಲಿಕ್ಕೆ ತಗೊಳ್ಳುವಂತಹ ಒಂದು ನಿಯಂತ್ರಣ ಮೆಷರ್ಸ್ ಅಂತ ಹೇಳ್ತೀವಿ. ಉಪ್ಪು ಮತ್ತು ನೀವು ಪೊಟ್ಯಾಷಿಯಂ ಎರಡನ್ನು ಮಿಶ್ರಣ ಮಾಡಿಬಿಟ್ಟು ಅದನ್ನು ಸಹ ನೀವು ತೋಟದಲ್ಲಿ ಎಲ್ಲ ಗಿಡಗಳ ಮಧ್ಯೆ ಸಿಂಪಡಣೆ ಮಾಡೋದ್ರ ಮುಖಾಂತರ ನೀವು ಬಸವನ ಹುಳುವನ್ನು ಕಂಟ್ರೋಲ್ ಮಾಡಿ. ನಾವು ಒಂದು 1/4 ಎಕರೆ 300 ಗುಣಿ ಅಂತ ಹೇಳ್ಬೋದು ವಿಳೆದೆಲೆ ತೋಟ ಮಾಡಿದ್ದೀವಿ. ಆ ವಿಳೆದೆಲೆ ತೋಟದಲ್ಲಿ ಏನಾಗಿದೆ ಅಂದರೆ ಫಸ್ಟ್ ಚೆನ್ನಾಗಿ ಬಂತು. ಈಚೆಗೆ ಏನಾಗಿದೆ ಅಂದರೆ ಎಲ್ಲ ಕಪ್ಪು ರೋಗ ಅಂದರೆ ಎಲೆ ಎಲ್ಲ ಒಣಗೋಗೋದು.
ಈ ಬುಡದಲ್ಲಿ ಕಪ್ಪಾಗೋದು ನಮಗೆ ತಕ್ಕನ ಅದು ಮೆಡಿಸಿನ್ ಕೊಟ್ಟು ಇದು ಮಾಡ್ತೀರಾ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನೀವು ಹೇಳಿದ್ರಲ್ಲ ಈ ಸಿಂಪ್ಟಮ್ಸು ನೋಡಿದ್ರೆ ನಾವು ಗುಣಲಕ್ಷಣಗಳು ನೋಡಿದಾಗ ಕೊಳೆ ರೋಗ ಅಂತೇಳಿ ಹೇಳ್ತೀವಿ. ಅಂದರೆ ಬೇರು ಕೊಳೆ ರೋಗ ಅಂತ ಹೇಳ್ತೀವಿ. ಬೇರು ಕೊಳೆತಾಗ ಈ ರೀತಿ ಫಸ್ಟು ಒಂದು ಕಾಲರ್ ರಾಟ್ ಅಂತ ಹೇಳ್ಬಿಟ್ಟು ಕೆಳಗಡೆ ಬ್ಲಾಕ್ ಕಲರ್ ಆಗಿಬಿಟ್ಟು ಏನು ನೀರು ಮತ್ತು ಆಹಾರ ನಾವು ತಗೊಳ್ಳೋದಿಲ್ಲ ಆಗ ಗಿಡ. ಸೊ ಹಾಗಾಗಿ ಏನಾಗುತ್ತೆ, ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನೀವು 2 ರೀತಿ ಕಂಟ್ರೋಲಿಗೆ ತಗೋಬೋದು. ಒಂದು ಈ ಟ್ರೈಕೋಡರ್ಮಾ ಅಂತ ಹೇಳ್ಬಿಟ್ಟು ಮೈಕ್ರೋ ಜೀವಾಣು ಅಂತೇಳಿ ನಿಮಗೆ ಸಿಗುತ್ತೆ ಎಲ್ಲ ಕಡೆ, ಟ್ರೈಕೋಡರ್ಮಾ ಅಂತ. ಅದನ್ನು ನೀವು ತಿಪ್ಪೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಟ್ಟು 1 ವಾರ ಬಿಟ್ಟು ಅದನ್ನು ನೀವು ಪ್ರತಿ ಗಿಡಕ್ಕೂ ಒಂದು 10 kg ಅಷ್ಟು ಅಥವಾ 5 kg ಅಷ್ಟು ನೀವು ತಿಪ್ಪೆ ಗೊಬ್ಬರನ ಹಾಕೋದ್ರಿಂದ ಆ ಸೂಕ್ಷ್ಮ ಜೀವಿಗಳು ಇದನ್ನು ಕಂಟ್ರೋಲ್ಗೆ ತೊಗೊಳ್ಬೋದು. ಅಥವಾ ನೀವು ರಾಸಾಯನಿಕವಾಗಿ ಕಂಟ್ರೋಲ್ಗೆ ಹೋಗ್ತೀರಾ ಅಂತಂದರೆ ರೋಕೋ ಅಂತ ಹೇಳ್ಬಿಟ್ಟು ಬರುತ್ತೆ. ರೋಕೋ ಅಂತ ಹೇಳ್ಬಿಟ್ಟು ಅದು ಏನಾಗುತ್ತೆ, 2 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ನೀವು ಬುಡಕ್ಕೆ ಡ್ರೆಂಚ್ ಮಾಡಬೇಕು. ಅಂದರೆ ಸ್ಪ್ರೇ ಮಾಡೋದಲ್ಲ, ಡ್ರೆಂಚ್ ಮಾಡಿದಾಗ ಸಹ ಈ ಕೊಳೆ ರೋಗನ ನಾವು ಕಂಟ್ರೋಲ್ಗೆ ತಗೋಬೋದು. ನಾವು ಅತಿ ಸಣ್ಣ ರೈತರು. ನಾವು ಜೋಳ ನಾಟಿ ಮಾಡ್ತೀವಿ. ನಾಟಿ ಮಾಡಿದ 15 ದಿವಸಕ್ಕೆ ಒಂದು ಹುಳು ಉತ್ಪತ್ತಿ ಆಗುತ್ತೆ. ಅದು ಕಾಂಡ ಮೇಲಕ್ಕೆ ಬರದೆ ಕಟ್ ಮಾಡುತ್ತೆ. ಅದಕ್ಕೆ ನಿಮ್ಮಲ್ಲಿ ಏನು ಔಷಧಿ ಸಿಂಪಡಿಸಿ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನು ಅಶ್ವತ್ಥಪ್ಪ ಅವ್ರು ಕೇಳಿದ್ರು, ಮುಸ್ಕಿನ ಜೋಳದಲ್ಲಿ ಅದು ಸೈನಿಕ ಹುಳು ಅಂತ ಹೇಳ್ಬಿಟ್ಟು, ಹೀಗೇನೋ ತುಂಬ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಅದು ಸುಳಿನಲ್ಲಿ ಸೈನಿಕ ಹುಳು ಅಂತ ಬರುತ್ತೆ. ಅದು ಸೈನಿಕ ಹುಳು ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಒಂದೇ ದಿನದಲ್ಲಿ ಇಡೀ ಪ್ಲಾಟನ್ನು ತಿಂದು ಹೆಚ್ಚಿನ ಸಂಖ್ಯೆನಲ್ಲಿ ಒಂದೇ ಸಮ ತಿನ್ಕೊಂಡು ಒಂದೇ ಇದರಲ್ಲಿ ಹೋಗ್ತಿರುತ್ತೆ. ಅದು ಸುಳಿನಲ್ಲೇ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಕೆಮಿಕಲ್ ಅಂತ ಹೋದಾಗ ನಾವು ಎಮಾಮೆಕ್ಟಿನ್ ಬೆನ್ಸೋಯೇಟ್ ಅಂತ ಇದೆ, ಅದನ್ನು ರೆಕಮೆಂಡ್ ಮಾಡ್ತೀವಿ. ಅದನ್ನು 0.6 ಮಿಲಿಗ್ರಾಮ್ ಅಷ್ಟು 1 ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿಬಿಟ್ಟು ಅದು ಸುಳಿಗೇನೆ ಅದು ಸಿಂಪಡಣೆನ ಮಾಡಬೇಕು. ಅದು ಬಿಟ್ಟರೆ ಇನ್ನೊಂದು ಪಾಯ್ಸನ್ ಬೇಟಿಂಗ್ ಅಂತ ಹೇಳ್ಬಿಟ್ಟು, ಮರಳು ಜೊತೆಗೆ ನಾವು ಅದು ಪಾಯ್ಸನ್ ಏನು ನಾವು ಎಮಾಮೆಕ್ಟಿನ್ ಬೆನ್ಸೋಯೇಟ್ ಅಂತ ಹೇಳ್ತೀವಿ ಅದನ್ನೆಲ್ಲ ನಾವು ಇದು ಮಾಡ್ತೀವಿ. ಪಾಯ್ಸನ್ ಬೇಟಿಂಗ್ ಮಾಡಿಬಿಟ್ಟು ಅದನ್ನು ಸುಳಿ ಒಳಗಡೆ ಇಟ್ಟರೆ, ಅಂದರೆ ಸಂಜೆ ಟೈಮಲ್ಲಿ ನೀವು ಇಟ್ಟರೆ ಅದು ಪೂರ್ತಿಯಾಗಿ ಸತ್ತೋಗುತ್ತೆ. ಮತ್ತು ಇನ್ನೊಂದು ನ್ಯಾಚುರಲ್ ಕಂಟ್ರೋಲ್ ಅಂತ ಹೇಳಿದ್ರೆ, ಮಳೆ ಬಂದರೆ ಅದು ಅದ್ರಾಗ ಅದೇ ಕಂಟ್ರೋಲ್ ಬರುತ್ತೆ. ಜೋರು ಮಳೆ ಬರಬೇಕು, ಅದು ಸುಳಿಗೆ ನೀರು ಬಿದ್ದಾಗ ಅದೇ ಕಂಟ್ರೋಲ್ ಆಗುತ್ತೆ. ಇಲ್ಲ ಅಂತಂದರೆ ಇದನ್ನು ನಾವು ಎಮಾಮೆಕ್ಟಿನ್ ಬೆನ್ಸೋಯೇಟ್ನ ನಾವು ರೆಕಮೆಂಡ್ ಮಾಡ್ತೀವಿ. ಅದನ್ನು ನಾವು ಇದು ಸಬ್ಸಿಡಿಲಿ ಕೂಡ ನಾವು ಸಹಾಯಧನದಲ್ಲಿ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇಟ್ಟು ಅದನ್ನು ಕೊಡ್ತಾ ಇದ್ದೀವಿ. ಅದನ್ನು ನೀವು ಉಪಯೋಗಿಸ್ಕೋಬೋದು. ರೈತ ಬಾಂಧವರೇ, ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಕೊನೆಯದಾಗಿ ಅಂದರೆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ. ಅದಕ್ಕೆ 2 ಉತ್ತರಗಳಿರ್ತವೆ. ಅದಕ್ಕೆ ಸರಿಯಾದ ಉತ್ತರ ಯಾರು ನೀಡ್ತಾರೋ ಅವರಿಗೆ ನಾವು ಮೊದಲ 3 ಅದೃಷ್ಟವಂತ ವಿಜೇತರಿಗೆ ನಾವು ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ಪ್ರತಿಯೊಂದು ಸರಣಿ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ. ಇದು 10ನೇ ಸರಣಿ ಕಾರ್ಯಕ್ರಮ. 9ನೆಯ ಒಂದು ನೇಗಿಲ ಯೋಗಿಯ ಸರಣಿ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ಈ ಪ್ರಶ್ನೆಗೆ 2 ಉತ್ತರಗಳಿರ್ತವೆ. ಸರಿಯಾದ ಉತ್ತರ ಯಾರು ನೀಡ್ತಾರೋ ಅಂತಹ ವಿಜೇತರಿಗೆ ನಾವು ಆರಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ತುಂಬ ಜನ ಆಸಕ್ತ ರೈತರು ಅದಕ್ಕೆ ಉತ್ತರ ನೀಡಿರ್ತಾರೆ. ಈಗ ಈ ಒಂದು ಲಕೋಟೆಯಲ್ಲಿ ಸರಿಯಾದ ಉತ್ತರ ನೀಡಿದ ರೈತರುಗಳ ಒಂದು ಹೆಸರುಗಳಿದ್ದಾವೆ. ನರಸಿಂಹರೆಡ್ಡಿಯವರೇ, ಈ ಒಂದು ಲಕೋಟೆಯಲ್ಲಿ ಸರಿಯಾದ ಉತ್ತರ ನೀಡಿದಂತಹ ರೈತರ ಹೆಸರುಗಳಿದ್ದಾವೆ. ದಯಮಾಡಿ ಈ ಒಂದು ಗಾಜಿನ ಕುಂಡದಲ್ಲಿ ಆ ಒಂದು ಎಲ್ಲ ಹೆಸರುಗಳನ್ನು ಹಾಕಿ ಅದೃಷ್ಟವಂತ ವಿಜೇತರು ಅಂದರೆ 3 ಅದೃಷ್ಟವಂತ ವಿಜೇತರನ್ನು ನಾವಿಲ್ಲಿ ಆಯ್ಕೆ ಮಾಡ್ತೀವಿ. ಈಗ ಈ ಲಕೋಟೆಯಲ್ಲಿ ಯಾವುದೇ ಚೀಟಿ ಇಲ್ಲ, ಎಲ್ಲ ಈ ಒಂದು ಗಾಜಿನ ಕುಂಡದಲ್ಲಿದೆ. ನರಸಿಂಹರೆಡ್ಡಿಯವರೇ, ದಯಮಾಡಿ ತಾವು ಒಂದು ಅದೃಷ್ಟವಂತ ಮೊದಲ ವಿಜೇತ ರೈತ ಯಾರು ಅನ್ನೋದನ್ನು ನೋಡೋಣ ಬನ್ನಿ. ದಯಮಾಡಿ ಒಂದು ಚೀಟಿ ಎತ್ತು, ಅದನ್ನು ಕುಲುಕ್ಬಿಟ್ಟು ಚೆನ್ನಾಗಿ ಕುಲುಕ್ಬಿಟ್ಟು ಒಂದು ಚೀಟಿ ಎತ್ತಬೇಕು. ಸುನೀಲ್, ಜೋಗಮಾನ ಹೊಸಹಳ್ಳಿ, ಕನಕಪುರ ತಾಲೂಕು, ರಾಮನಗರ. ಸೊ ಇವರು ಮೊದಲ ವಿಜೇತ. ಮೇಡಮ್ ತಾವು ಬನ್ನಿ. ರೈತ ಮಹಿಳೆಯವರಿಂದ 2ನೇ ಅದೃಷ್ಟವಂತ ವಿಜೇತರು ಯಾರು ಅಂತ ಹೇಳಿ ಇವಾಗ ನೋಡೋಣ. ಶ್ರೀರಂಗಯ್ಯ ಎಂ, ತಣ್ಣೀರ್ಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ಇವರು 2ನೇ ಅದೃಷ್ಟವಂತ ವಿಜೇತರು. ಹಾಗೆ 3ನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ. ದಯಮಾಡಿ ಸಾಹೇಬ್ರೆ ತಾವು ಬನ್ನಿ, ಯಾರೊಬ್ಬರು ಬನ್ನಿ.
ಅದನ್ನು ಚೆನ್ನಾಗಿ ಕುಲುಕ್ಬಿಟ್ಟು ಅದರಲ್ಲಿ ಒಂದು ಚೀಟಿ ಎತ್ತಬೇಕು ನೀವು. ಈಗ ಮೂರನೇ ಅದೃಷ್ಟವಂತ ವಿಜೇತ ರೈತ ಯಾರು ನೋಡೋಣ. ವಿದ್ಯಾರಾಣಿ ಎಲ್, ಪಾಂಡವಪುರ, ಮಂಡ್ಯ ಜಿಲ್ಲೆ, ಇವರು ಮೂರನೇ ಅದೃಷ್ಟವಂತ ವಿಜೇತರು. ಈ ಒಂದು ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ತಮ್ಮ ಮುಂದೆ. ಪ್ರಶ್ನೆ: ಮಿಶ್ರ ಬೆಳೆ ಪದ್ಧತಿಯನ್ನು ಎಲ್ಲ ಕೃಷಿ ಬೆಳೆಗಳಲ್ಲೂ ಮಾಡಬಹುದೇ? ಉತ್ತರ 1 ಹೌದು, ಉತ್ತರ 2 ಇಲ್ಲ. ಪ್ರಶ್ನೆ ಮತ್ತೊಮ್ಮೆ: ಮಿಶ್ರ ಬೆಳೆ ಪದ್ಧತಿಯನ್ನು ಎಲ್ಲ ಕೃಷಿ ಬೆಳೆಗಳಲ್ಲೂ ಮಾಡಬಹುದೇ? ಉತ್ತರ 1 ಹೌದು, ಉತ್ತರ 2 ಇಲ್ಲ. ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480118811. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9480118811. ನಿಮ್ಮ ಉತ್ತರಗಳನ್ನು ಇಂದು ರಾತ್ರಿ 8 ಗಂಟೆ ಒಳಗೆ ಕಳುಹಿಸಲು ಮಾತ್ರ ಅವಕಾಶ. ರೈತ ಬಂದವರೇ, ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 10ನೇ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ತಾವೆಲ್ಲ ಸುತ್ತಮುತ್ತಲ ಈ ಒಂದು ತೆರದಾಳು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರೆಲ್ಲರೂ ಬಂದು ಸಹ ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತೀರಾ. ಕೃಷಿ ಇಲಾಖೆಯ ಪರವಾಗಿ ಮತ್ತು ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸಿದ್ದೀವಿ. ನೇಗಿಲ ಯೋಗಿ ರೈತರೊಂದಿಗೆ ಸಂವಾದದ ಸರಣಿ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮ ವೀಕ್ಷಿಸಿ, ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ, ಬಹುಮಾನ ಗೆಲ್ಲಿ. ಪ್ರತಿ ತಿಂಗಳ 2 ಹಾಗೂ 4ನೇ ಶುಕ್ರವಾರ ನಾವು ನಿಮ್ಮೊಂದಿಗೆ ನೇಗಿಲ ಯೋಗಿಯೊಡನೆ. ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.